ವಿದ್ಯಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ 56,000ಕ್ಕಿಂತ ಹೆಚ್ಚು ಹುದ್ದೆಗಳ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ 2026 ಇದೆಯಲ್ಲ, ಸೊ ಸರ್ಕಾರಿ ಹುದ್ದೆಗಳ ಸುವರ್ಣ ಯುಗ ಅಂತಾನೆ ಕರಿಬಹುದು. ಹಾಗಾಗಿ ದಯಮಾಡಿ ನಿಮ್ಮ ದಿ ಬೆಸ್ಟ್ ಎಫರ್ಟ್ ಅನ್ನ ಹಾಕಿ, ಸೊ ಏನಾದ್ರೂ ಮಾಡಿ ನಿಮ್ಮ ಕನಸಿನ ಹುದ್ದೆಯನ್ನ ಗಿಟ್ಟಿಸಿ, ಅದಕ್ಕೆ ಪೂರಕವಾಗಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ನಾನು ಎಕ್ಸಾಮ್ ಅಲ್ಲಿ ಕೇಳಬಹುದಾದಂತ ಯೂನಿಕ್ ಟಾಪಿಕ್ಗಳನ್ನ ಈ ಯೂಟ್ಯೂಬ್ ಮುಖಾಂತರ ನಿಮಗೆ ನೀಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸ್ನೇಹಿತರೆ, 2026ರಲ್ಲಿ ನಡೆದಂತ FDA ಎಕ್ಸಾಮ್ ಅಲ್ಲಿ ಕವಿ ಪೊನ್ನನ ಬಗ್ಗೆ ಒಂದು ಡೆಪ್ತ್ ಆದಂತ ಕ್ವಶನ್ ಬಂದಿತ್ತು. ಆಗ ಬಹಳಷ್ಟು ಹುಡುಗರು ಪೊನ್ನನ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಸರ್ ಅಂತ ನೀವು ಕಮೆಂಟ್ ಮಾಡಿದಾಗ, ನಾನು ಪೊನ್ನನ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ನೀವು ಸಾಕಷ್ಟು ಒಳ್ಳೆ ಪ್ರೋತ್ಸಾಹದಾಯಕ ಮಾತುಗಳನ್ನಾಡಿ ಕವಿ ರನ್ನ ಮತ್ತು ಪಂಪರ ಬಗ್ಗೆಯೂ ಕೂಡ ನಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಸರ್ ಅಂತ ಕೇಳಿದಾಗ, ಈಗಾಗಲೇ ನಾನು ಪನ್ನ ಮತ್ತು ರನ್ನರ ಬಗ್ಗೆ ವಿಡಿಯೋ ಮಾಡಿದ್ದು, ನಿಮ್ಗೆ ಬೇಕಾದ್ರೆ ಯಾರೆಲ್ಲ ಇನ್ನ ವಿಡಿಯೋಗಳನ್ನ ನೋಡಿಲ್ಲ, ಬೇಕಾದ್ರೆ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ನೋಡ್ತಾ ಬನ್ನಿ ಅಂತ ಹೇಳ್ತಾ, ಇವತ್ತು ಕನ್ನಡದ ಆದಿಕವಿ, ಹೆಮ್ಮೆಯ ಕವಿ ಕವಿ ಪಂಪರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತಿನ ತರಗತಿಯಲ್ಲಿ ಯಾರ ಬಗ್ಗೆ ಮಾತಾಡ್ತೀವಿ? ಕವಿ ಪಂಪ. ನಿಮಗೆ ಕೇಳ್ತಾರೆ ಕವಿ ಪಂಪರ ಕಾಲಮಾನ ಯಾವುದು ಅಂತ. ಸಾಮಾನ್ಯ ಶಕ 10ನೇ ಶತಮಾನ. ಕವಿ ಪಂಪರ ಕಾಲಮಾನ ಸಾಮಾನ್ಯ ಶಕ 10ನೇ ಶತಮಾನ. ಇವರ ಮೂಲ ವೆಂಗಿಮಂಡಲದ ವೆಂಗಿಪಳು. ಇವರ ಮೂಲ ವೆಂಗಿಮಂಡಲದ ವೆಂಗಿಪಳು. ಸೊ ಹಾಗಾದ್ರೆ ಇವ್ರ ತಂದೆ ಯಾರು ಅಂದ್ರೆ ಭೀಮಪ್ಪಯ್ಯ. ಕೇಳೋ ಸಾಧ್ಯತೆಗಳಿರುತ್ತೆ, ಯಾಕಂದ್ರೆ 4 ಸ್ಟೇಟ್ಮೆಂಟ್ಗಳು ಎಕ್ಸಾಮ್ ಅಲ್ಲಿ ಬಂದ್ಬಿಡ್ತದಲ್ಲ. ಸೊ ಹಾಗಾಗಿ ಕವಿ ಪಂಪರ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣ್ಣಬ್ಬೆ. ತಾಯಿ ಅಬ್ಬಣ್ಣಬ್ಬೆ. ಕವಿ ಪಂಪರ ತಾಯಿ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣ್ಣಬ್ಬೆ. ಈ ಅಬ್ಬಣ್ಣಬ್ಬೆ ಇದಾರಲ್ಲ, ಇವರು ಅಣ್ಣಿಗೇರಿ ಜೋಯಿ ಸಿಂಘನ ಮಗಳು. ಸೊ ಅಣ್ಣಿಗೇರಿ ಪ್ರಾಂತ್ಯಕ್ಕೆ ಸೇರಿದಂತವ್ರು. ಯಾರು? ತಾಯಿ. ತಂದೆ ವೆಂಗಿಮಂಡಲದ ವೆಂಗಿಪಳು, ಆ ಕಡೆಯಿಂದ ಬಂದಿರತಕ್ಕಂಥವ್ರು. ಹಾಗಾಗಿ ಕವಿ ಪಂಪರ ಜನ್ಮಸ್ಥಳ ಅಣ್ಣಿಗೆರೆ ಅಂತಾನೆ ಹೇಳ್ತಾ ಹೋಗ್ತಾರೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಸೊ ನಮ್ಮ ಪಂಪರ ಗುರು ದೇವೇಂದ್ರ ಮುನಿ. ಪಂಪರ ಗುರು ಯಾರು? ದೇವೇಂದ್ರ ಮುನಿ. ಸೊ ಸಾಮಾನ್ಯ ಶಕ 10ನೇ ಶತಮಾನಕ್ಕೆ ಕವಿ ಪಂಪರು ಸೇರ್ತಾರೆ. ಇವರ ಮೂಲ ವೆಂಗಿಮಂಡಲದ ವೆಂಗಿಪಳು, ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣ್ಣಬ್ಬೆ, ಅಣ್ಣಿಗೆರೆ ಜೋಯಿ ಸಿಂಗನ ಮಗಳು ಮತ್ತು ಗುರು ದೇವೇಂದ್ರ ಮುನಿ. ಸೊ ಹಾಗಾದ್ರೆ ನಮ್ಮ ಪಂಪರ ಬಿರುದುಗಳು: ಕನ್ನಡದ ಆದಿಕವಿ, ಕಾವ್ಯ ಪಿತಾಮಹ, ಚಂಪು ಕವಿ, ಕವಿತಾ ಗುಣಾರ್ಣವ, ಕನ್ನಡದ ವ್ಯಾಸ. ಸೊ ಇವರ ಬಿರುದುಗಳು ಕನ್ನಡದ ಆದಿಕವಿ, ಕಾವ್ಯ ಪಿತಾಮಹ, ಚಂಪು ಕವಿ, ಕವಿತಾ ಗುಣಾರ್ಣವ, ಕನ್ನಡದ ವ್ಯಾಸ. ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಕನ್ನಡದ ಆದಿಕವಿ ಅಂತಕ್ಕಂಥ ಬಿರುದು ಅತಿ ಮುಖ್ಯವಾಗಿರ್ತಕ್ಕಂಥ ಬಿರುದು. ಸೊ ಹಾಗಾದ್ರೆ ಇವರು ಸಹಜವಾಗಿ ಜೈನ ಕವಿಯಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಕೇಳ್ಬೋದು, 4 ಪಾಯಿಂಟ್ ಕೇಳ್ತಾರಲ್ಲ, 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ, 4 ಹೇಳಿಕೆ ಸರಿ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಆಗ ಇಡೀ ಪಂಪರ ಬಗ್ಗೆ ಒಂದು ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇವರು ಕನ್ನಡದ 3 ರತ್ನತ್ರಯರಲ್ಲಿ ಒಬ್ರು. ಯಾರು? ಪಂಪ. ನೋಡಿ, ಕನ್ನಡದ 3 ರತ್ನತ್ರಯಲ್ಲಿ ಒಬ್ಬರು ಅನ್ನೋದಕ್ಕಿಂತ ಮೊದಲಿಗರು ಅಂತ ಹೇಳೋದು ಇನ್ನೂ ಸೂಕ್ತವಾಗಿದೆ. ಸೊ ಕನ್ನಡದ ರತ್ನತ್ರಯರಲ್ಲಿ, ಕವಿರತ್ನತ್ರಯರಲ್ಲಿ ಮೊದಲಿಗರು. ಮೊದಲಿಗೆ ಪಂಪ, ರನ್ನ, ಪನ್ನ. ಸೊ ಈ ಮೂವರನ್ನು ಕೂಡ ನಾವು ಕನ್ನಡದ ರತ್ನತ್ರಯರು ಅಂತ ಕರಿತಾ ಹೋಗ್ತೀವಿ. ಸ್ನೇಹಿತರೆ, ಈಗ ಆಲ್ರೆಡಿ ರನ್ನ ಮತ್ತು ಪಂಪರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ನೋಡಿ. ಅರ್ಥ ಆಯ್ತಾ? ಕನ್ನಡದ ರತ್ನತ್ರಯರು ಯಾರ್ಯಾರು ಅಂತ ಕೇಳಿದ್ರೆ ಪಂಪ, ರನ್ನ, ಪನ್ನ. ಹಾಗಾದ್ರೆ ಇವರ ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇವರು ಜೀವಿಸಿದ್ದ ಕಾಲಮಾನದಲ್ಲಿ ತನ್ನದೇ ಆದಂತ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾರೆ. ಸೊ ಹಾಗಾಗಿ 10ರಿಂದ 12ನೇ ಶತಮಾನದಲ್ಲಿ ಇವರನ್ನ ಆಧಾರವಾಗಿ ಇಟ್ಕೊಂಡೆ ಸಾಹಿತ್ಯಗಳು ರಚನೆ ಆಗ್ತವೆ. ಹಾಗಾಗಿ ಈ ಕಾಲಘಟ್ಟವನ್ನ ನಾವು ಪಂಪಯುಗ ಅಂತ ಕರಿತೀವಿ. ಪಂಪಯುಗದ ಕಾಲಘಟ್ಟ ಯಾವುದು? 10ರಿಂದ 12ನೇ ಶತಮಾನ. ಪಂಪಯುಗದ ಕಾಲಘಟ್ಟ ಕೇಳಿದ್ರೆ ನೀವೇನ್ ಬರಿಬೇಕು? 10ರಿಂದ 12ನೇ ಶತಮಾನ. ಇಲ್ಲಿ ಗಮನಿಸಬೇಕಾದಂತ ಅಂಶ, ಇವರು ಯಾರು? ನಮ್ಮ ಪಂಪರು ವೇಮುಲವಾಡ ಚಾಲುಕ್ಯ ಅರಸ ಹಿಮ್ಮಡಿ ಅರಿಕೇಸರಿಯ ಆಸ್ಥಾನದಲ್ಲಿದ್ದರು. ವೇಮುಲವಾಡದ ಚಾಲುಕ್ಯ ಅರಸ ಮನೆತನದ ಇಮ್ಮಡಿ ಅರಿಕೇಸರಿಯ ಆಸ್ಥಾನದಲ್ಲಿದ್ರು. ಹಾಗಾಗಿ ಪಂಪರ ಆಶ್ರಯದಾತ ಯಾರು ಅಂತ ಕೇಳಿದ್ರೆ ಹಿಮ್ಮಡಿ ಹರಿಕೇಸರಿ. ಅರ್ಥ ಆಯ್ತಾ? ಸೊ ಇಲ್ಲಿ ಗಮನಿಸಬೇಕಾದಂತ ಅಂಶ, ಈ ಹರಿಕೇಸರಿ ಇದಾರಲ್ಲ, ಈ ಹರಿಕೇಸರಿ ರಾಷ್ಟ್ರಕೂಟರ
ಮೂರನೇ ಕೃಷ್ಣನ ಸಾಮಂತರಾಗಿದ್ದರು. ಸ್ವತಂತ್ರ ಅರಸ ಅಲ್ಲ ಅರಿಕೇಸರಿ. ಯಾರ ಸಾಮಂತರು ಅಂತ ಕೇಳಿದ್ರೆ ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಸಾಮಂತರಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ನೋಡಿ ಸ್ನೇಹಿತರೆ, ಒಂದು ವಿಶೇಷವಾದ ಪಾಯಿಂಟ್, ವಿಶೇಷವಾದಂತ ಅಂಶ ನೀವು ಗಮನಿಸಬೇಕು. ಏನದು ಅಂದ್ರೆ ಪಂಪರ ಗೌರವಾರ್ಥವಾಗಿ ಪಂಪರ ಗೌರವಾರ್ಥವಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಪಂಪ ಪ್ರಶಸ್ತಿಯನ್ನ ಪ್ರತಿ ವರ್ಷ ನೀಡುತ್ತಾ ಬರ್ತಾ ಇದೆ. ಸೊ ಹಾಗಾಗಿ ಪಂಪರ ಹೆಸರಿನಲ್ಲೇ ಒಂದು ಪ್ರಶಸ್ತಿ ಇದೆ. ಹಾಗಾಗಿ ಪ್ರತಿ ವರ್ಷ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡದಂತವ್ರಿಗೆ ಪ್ರತಿ ವರ್ಷ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪಂಪ ಪ್ರಶಸ್ತಿಯನ್ನ ನೀಡ್ತಾ ಇದೆ. ಸೊ ನಮ್ಮ ಪಂಪರು ರಚಿಸಿರ್ತಕ್ಕಂಥ ಪ್ರಮುಖ ಎರಡು ಕೃತಿಗಳು ಚಂಪು ಶೈಲಿಯಲ್ಲಿವೆ. ಯಾವ ಶೈಲಿಯಲ್ಲಿವೆ? ಚಂಪು ಶೈಲಿಯಲ್ಲಿವೆ. ಕೇಳಬಹುದು ಎಕ್ಸಾಮ್ಗೆ, ಅರ್ಥ ಆಯ್ತಪ್ಪ? ಸೊ ಹಾಗಾಗಿ ಪಂಪರ ಕೃತಿಗಳು ಯಾವುವು ಅಂತ ಕೇಳಿದ್ರೆ ಒಂದೇದು ವೆರಿ ಇಂಪಾರ್ಟೆಂಟು, ಆದಿಪುರಾಣ. ಸೊ ಆದಿಪುರಾಣ ಪಂಪರ ಒಂದು ಪ್ರಸಿದ್ಧ ಕೃತಿ ಯಾವುದು? ಆದಿಪುರಾಣ. ಈ ಆದಿಪುರಾಣದಲ್ಲಿ 16 ಆಶ್ವಾಸಗಳು, ಅಂದ್ರೆ ಅಧ್ಯಾಯ ಅಂತಿರಲ್ಲ ನೀವು, ಆತರ 16 ಆಶ್ವಾಸಗಳಿವೆ, 1630 ಪದ್ಯಗಳಿವೆ. 16 ಆಶ್ವಾಸಗಳಿವೆ, 1630 ಪದ್ಯಗಳಿವೆ. ಸೊ ಇಲ್ಲಿ ಗಮನಿಸಬೇಕಾದಂತ ಅಂಶ, ಈ ಆದಿಪುರಾಣ ಕೃತಿಯು ಸೊ ಇಲ್ಲಿ ಮೊದಲ ತೀರ್ಥಂಕರ ಋಷಭನಾಥನ ಬಗ್ಗೆ ತಿಳಿಸುತ್ತದೆ. ಸೊ ಮೊದಲ ತೀರ್ಥಂಕರ ಋಷಭನಾಥನ ಬಗ್ಗೆ ತಿಳಿಸುತ್ತದೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನೋಡ್ರಿ ಮೊನ್ನೆ ಪನ್ನನ ಬಗ್ಗೆ, ಹೌದಲ್ವಾ? ಅದೇ ತರ ಪಂಪರ ಆದಿಪುರಾಣ ಕೃತಿ ಯಾರ ಬಗ್ಗೆ ತಿಳಿಸುತ್ತದೆ ಅಂದ್ರೆ ಸೊ ಮೊದಲ ತೀರ್ಥಂಕರ ಋಷಭನಾಥ ಅಥವಾ ಆದಿನಾಥನ ಬಗ್ಗೆ ಮಾಹಿತಿಯನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇದು ಆದಿಪುರಾಣ ಕೃತಿ. ಪಂಪರ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕೃತಿ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಕೂಡ ಕರಿಬಹುದು. ವಿಕ್ರಮಾರ್ಜುನ ವಿಜಯ. ಸೊ ಇದು ಸ್ವಲ್ಪ ಚಿಕ್ಕದು, 14 ಆಶ್ವಾಸಗಳಿವೆ. ಇದು 14 ಆಶ್ವಾಸಗಳಿವೆ, 1609 ಪದ್ಯಗಳಿವೆ. 1609 ಪದ್ಯಗಳಿವೆ. ಸೊ ಈ ವಿಕ್ರಮಾರ್ಜುನ ವಿಜಯದ ವಿಶೇಷತೆ ಏನು ಅಂದ್ರೆ ತನ್ನ ಆಶ್ರಯದಾತ ಅರಿಕೇಸರಿಯನ್ನ ಅರ್ಜುನನಿಗೆ ಸಮೀಕರಿಸಿ ಹೋಲಿಸಿದ್ದಾರೆ. ಸೊ ತನ್ನ ಪಂಪ ತನ್ನ ಕಾವ್ಯವನ್ನ ರಚಿಸಿದ್ದಾರೆ. ಯಾರಿಗೋಲ್ಸಿ? ಅರ್ಜುನನಿಗೆ. ಯಾರನ್ನ? ಅರಿಕೇಸರಿಯನ್ನ. ಅರಿಕೇಸರಿ ಯಾರು? ಪಂಪರ ಆಶ್ರಯದಾತ. ಹಾಗಾಗಿ ತನ್ನ ಆಶ್ರಯದಾತನನ್ನ ಅರಿಕೇಸರಿಯನ್ನ ಯಾರಿಗೆ ಹೋಲಿಸಲಾಗಿದೆ ಅಂದ್ರೆ ಮಹಾಭಾರತದಲ್ಲಿ ಅರ್ಜುನನಿಗೆ ಹೋಲಿಸಲಾಗಿದೆ. ಹಾಗಾಗಿ ಸ್ನೇಹಿತರೆ ಸ್ವಲ್ಪ ಅತಿಶಯೋಕ್ತಿ ಅನಿಸ್ತದೆ. ಯಾಕಂದ್ರೆ ಇಲ್ಲಿ ಇವರು ಅರಿಕೇಸರಿ ಸಾಮಂತ ರಾಜರಾದ್ರು, ವೀರಾದಿ ವೀರ ಅರ್ಜುನನಿಗೆ ಹೋಲಿಸಿರ್ತಕ್ಕಂಥದ್ದು. ಅವತ್ತಿನ ಆಸ್ಥಾನ ಕವಿಗಳು ತನ್ನ ದೊರೆಗೆ ಕೊಡ್ತಕ್ಕಂಥ ಗೌರವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇವ್ರ ಬಗ್ಗೆ ಒಂದು ವಿಶೇಷತೆ ಹೇಳ್ಬೇಕು. ಬನವಾಸಿ ಮೇಲೆ ನಮ್ಮ ಪಂಪರಿಗೆ ಸಖತ್ತು ಪ್ರೀತಿ ಇತ್ತು. ಆ ಪ್ರೀತಿಯನ್ನ ತನ್ನ ಪದ್ಯದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಏನು ಅಂದ್ರೆ ನೋಡಿ, ಬನವಾಸಿ ಮೇಲೆ ಅತಿ ಪ್ರೀತಿ ಇತ್ತು, ಹಾಗಾಗಿ ತನ್ನ ಪದ್ಯದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಏನಂತ? ಆರಂಕುಶವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ. ಆರಂಕುಶವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳ್ತಾರೆ. ಮುಂದುವರೆದು ಮರುದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ಬನವಾಸಿ ದೇಶದೋಳ್. ದುಂಬಿಯಾಗಿ ಕೋಗಿಲೆಯಾಗಿ ನಾನು ಮತ್ತೆ ಹುಟ್ಟಿದ್ರೆ ಕನ್ನಡ ನಾಡಿನಲ್ಲಿ ಹುಡ್ತೀನಿ, ಬನವಾಸಿನಲ್ಲಿ ಹುಡ್ತೀನಿ ಅಂತ ಈ ರೀತಿ ತನ್ನ ತಾಯ್ನಾಡಿನ ಬಗ್ಗೆ ಅಪಾರ ಪ್ರೀತಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ನಮ್ಮ ಕನ್ನಡದ ಹೆಮ್ಮೆಯ ಕವಿ ಸೊ ಯಾರು ಹೇಳ್ರಿ? ನಮ್ಮ ಪ್ರೀತಿಯ ಪಂಪಾರವರು. ಸ್ನೇಹಿತರೆ, ಇದು ಪಂಪರ ಬಗ್ಗೆ ವಿಶೇಷವಾದಂತ ಮಾಹಿತಿ. ನಿಮ್ಗೆ ಇನ್ನೂ ಹೆಚ್ಚಿನ ಯಾವ ಮಾಹಿತಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಪ್ರಿಯಾರಿಟಿ ಮೇಲೆ ಒಂದೊಂದೇ ವಿಡಿಯೋವನ್ನ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 2026ರಲ್ಲಿ ಸಾಕಷ್ಟು ಜಾಬ್ಗಳು ಕಾಲಾಗ್ತವೆ. ಸೊ ನೀವು ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಓದಿ. ಯಾವ ಪುಸ್ತಕ ಹೇಳ್ರಿ? ಸ್ಪರ್ಧಾ ಇತಿಹಾಸ ಪುಸ್ತಕ. ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಓದಿ. ಇದರ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡ್ತಾ ಇರಿ. ಇತಿಹಾಸಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿನೂ ಎಕ್ಸಾಮ್ ಅಲ್ಲಿ ಮಿಸ್ ಆಗದೆ ಇರೋ ತರ ನಾನು ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಇಂದಿನ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.